ಆಯಿತು ದೇಶ್ ಗೋರಖ್ ಬಿಟ್ಟು ಗೋರಖ ಬಿಟ್ಟು ನೆಕ್ಸ್ಟು ಲುಂಬಿನಿಗೆ ಹೋಗ್ತಾ ಇದ್ವಿ. ಮೈನ್ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಕ್ಕೆ ವಿಡಿಯೋ ಅಪ್ಲೋಡ್ ಆಗ್ತಿಲ್ಲ ಮತ್ತು ನನ್ನ ಕೆಲವು ಇಲ್ಲಿ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕಾಯಿತು. ಅದಕ್ಕೆ ವಿಡಿಯೋ ಮಾಡ್ತಿರೋದು. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಮೇಯ್ನ್ ಕಾರಣ ಕರೆನ್ಸಿ ನೆಟ್ವರ್ಕ್ ಇಲ್ಲಿ ನಾವು ಎನ್ಸೆಲ್ ಅಂತ ನೇಪಾಳಿ ಸಿಮ್ ತೊಗೊಂಡಿದ್ವು. 3 ಸತಿ ರೀಚಾರ್ಜು ಮಾಡಿಸೋದು ಖಾಲಿಯಾಗೋಗಿದೆ. ಎಲ್ಲೂ ಶಾಪ್ಗಳು ಸಿಗ್ತಿಲ್ಲ. ಯಾಕೆಂದರೆ ಕಠ್ಮಂಡೂಲಿ ಇತ್ತು. ಈ ಗೋರ್ಖಾದಲ್ಲಿ ಎಲ್ಲೂ ಸಿಗ್ತಿಲ್ಲ. 2 ಡೇಸಿಂದ ನೆಟ್ವರ್ಕ್ ಅಂದರೆ ಖಾಲಿನೇ ಆಗೋಗಿದೆ. ಎಡಿಟ್ ಮಾಡಬೇಕು ಅಂತಂದ್ರೂ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಇದರಿಂದ ತೊಗೋಬೇಕು. ಮೊಬೈಲ್ ಅಪ್ಲೋಡ್ ಮಾಡಬೇಕು ಅಂದ್ರೆ ನೆಟ್ ಇರಲೇಬೇಕು. ಯೂಟ್ಯೂಬ್ಗೆ ಹಾಕಬೇಕು ಅಂದರೆ ನೆಟ್ ಇರಬೇಕು. ಮೇಯ್ನ್ ಪ್ರಾಬ್ಲಮ್ ಅದು. ಎರಡನೇ ಪ್ರಾಬ್ಲಮ್ ಬಂದು ಥಂಬ್ನೈಲ್. ನಾನು ಇಂಡಿಯಾದಿಂದ ಬರಬೇಕಾದಾಗ ಹೊಸ್ದಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಹೊಸ್ದಾಗಿ ಯೂಟ್ಯೂಬ್ ಮಾಡಿದ್ರಿಂದ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಒಂದು ನಿಮಿಷ. ಅಷ್ಟು ಮಾಹಿತಿ ನನಗಿರಲಿಲ್ಲ ಯೂಟ್ಯೂಬ್ ಬಗ್ಗೆ. ಥಂಬ್ನೈಲ್ ಕ್ರಿಯೇಟ್ ಮಾಡ್ಕೋಬೇಕು, ಆ್ಯಕ್ಟಿವೇಟ್ ಮಾಡಬೇಕು, ಯೂಟ್ಯೂಬ್ನ ಆ್ಯಕ್ಟಿವ್ ಮಾಡಬೇಕು ಅಂತ. ನನಗೆ ಈ ಥಂಬ್ನೈಲ್ ಕ್ರಿಯೇಟ್ ಆಗದೇ ಇರೋದ್ರಿಂದ ಮೇನ್ ವ್ಯೂಸು ಕಮ್ಮಿ ಆಗ್ತಿದೆ. ನಾವು ಥಂಬ್ನೈಲ್ ಆ್ಯಡ್ ಮಾಡಿದ್ರು ಅದು ಥಂಬ್ನೈಲ್ ತೋರಿಸಲ್ಲ. ಮೇಯ್ನ್ ಅದು ಪ್ರಾಬ್ಲಮ್. ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ 15 ನಿಮಿಷದ ಮೇಲೆ ನಾನು ವೀಡಿಯೋ ಹಾಕೋಕ್ಕೆ ಆಗ್ತಿಲ್ಲ. ಈಗ ಟ್ರಾವೆಲ್ ವೀಡಿಯೋಸ್ ಅಂದರೆ 1 ಡೇದು ಹಾಕಬೇಕು ಅಂತಂದರೆ ಬರೀ 15 ನಿಮಿಷದಲ್ಲಿ ಒಂದು ದಿನ ಪೂರ್ತಿ ನಾನು ತೋರ್ಸೋಕ್ಕಾಗಲ್ಲ. ಬರೀ 15 ನಿಮಿಷದಲ್ಲಿ ಹೇಗೆ ತೋರಿಸ್ಲಿ ನಾನು ನೇಪಾಳ ಪೂರ್ತಿ ಒಂದಿನ? ಏನಾಗ್ತಿದೆ, ಇಷ್ಟು ದಿನ ನಾನು ಹಾಕಿರೋದು ಆದಷ್ಟು ಕಟ್ ಮಾಡಿ ಅದರಲ್ಲೂ ಎಷ್ಟೋ ಮೇನ್ ಇನ್ಫಾರ್ಮೇಷನ್ಗಳೆಲ್ಲ ಕಟ್ಟಾಗೋಯ್ತು. ಆ ಕಟ್ ಮಾಡಿ ಹಾಕಿ ನನಗೆ ಬೇಜಾರಾಗೋಯ್ತು. ಅದು ಫೇಸ್ ಮಾಡ್ತಿರೋದು ಮೇಯ್ನ್ ನೆಟ್ವರ್ಕ್ ಇಶ್ಯೂ ಒಂದು. ಎಲ್ಲಾದರೂ ಹೋಟ್ಲು ಕೂತ್ಕೊಂಡಾಗ ವೈಫೈ ಸಿಗ್ತಿದೆ, ವೈಫೈಲಿ ಸಣ್ಣ ಪುಟ್ಟ ಚಾಟಿಂಗ್ ನಡೀತಿದೆ ಅಂದ್ಬಿಟ್ರೆ ಈ ದೊಡ್ಡ ವೀಡಿಯೋಗಳು ಅಪ್ಲೋಡ್ ಮಾಡ್ಕೊಳ್ಳೋಷ್ಟು ನಾವು ಹೋಟ್ಲಲ್ಲಿ ಕೂತ್ಕೋತಿಲ್ಲ. ಅದು ಥಂಬ್ನೈಲ್ ಪ್ರಾಬ್ಲಮ್ ಒಂದು. ಇದೆರಡೂ ಪ್ರಾಬ್ಲಮಿಂದ ಅಪ್ಲೋಡ್ ಮಾಡ್ತಿಲ್ಲ. ಆದಷ್ಟು ಬೇಗ ಅಂದರೆ ನಾಳೆಯಿಂದ ನಿಮಗೆ ವೀಡಿಯೋಸ್ ಬರುತ್ತೆ ಅನ್ನೋ ಭರವಸೆ ಕೊಡ್ತೀನಿ. ಯಾಕೆಂದರೆ ಇವತ್ತು ನಾವು ಲುಂಬಿನಿ ಆದಮೇಲೆ ನಾಳೆ ಮಾರ್ನಿಂಗ್ ನಾವು ಇಂಡಿಯಾ ಬಾರ್ಡ್ರ್ ರೀಚ್ ಮಾಡ್ತೀವಿ. ಇಂಡಿಯಾ ಬಾರ್ಡ್ರ್ ಬರ್ತಿದ್ದಂಗೆ ನನ್ನ ಸಿಮ್ ಆ್ಯಕ್ಟಿವೇಟ್ ಆಗುತ್ತೆ. ಸಿಮ್ ಆ್ಯಕ್ಟಿವೇಟ್ ಆಗ್ತಿದ್ದಂಗೆ ನೆಟ್ವರ್ಕು ನಮ್ಗೆ ಗೊತ್ತಲ್ಲ, ಇಂಡಿಯಾದಲ್ಲಿ ಫ್ರೀ ನೆಟ್ವರ್ಕು ಎಷ್ಟಾದರೂ ಯೂಸ್ ಮಾಡ್ಬೋದು 5G ಇದ್ದರೆ. ಹಂಗೂ ಇಲ್ಲ ಅಂತಂದ್ರೆ ನಾವೇ ಬೇಕಾದ್ರೆ ಫೋನ್ಪೇಲಿ ದುಡ್ಡಾದರೂ ಹಾಕ್ಕೋಬೋದು. ಇಲ್ಲ ಆ ಥರ ಆಗ್ತಿಲ್ಲ. ಯಾಕಂದರೆ ಇದು ಫಸ್ಟ್ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರೋದ್ರಿಂದ ನನಗೂ ಅಷ್ಟು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಎಲ್ಲ. ಜಸ್ಟ್ ಸಿಮ್ ತೊಗೊಂಡ್ರೆ ಸೇಮ್ ಆ್ಯಸ್ ಇಟ್ ಈಸ್ ಹಿಂಗೆ ಕರೆನ್ಸಿ ಹಾಕೋಬೋದು ಅಂದ್ಕೊಂಡಿದ್ದೆ. ನಮ್ಮ ಫೋನ್ಪೇಲಿ ಹಾಕ್ಕೊಳ್ಳೋಕೆ ಆಗ್ತಿಲ್ಲ ಅದು ಕರೆನ್ಸಿ ಎಲ್ಲ. ಅದು ಪ್ರಾಬ್ಲಮ್ಮು. ಎರಡನೇ ಮೇಯ್ನ್ ಅಪ್ಡೇಟು ಅವತ್ತು ಹೇಳ್ದಂಗೆ ಚೈನಾ ಹೋಗೋ ವಿಷಯ ಪೆಂಡಿಂಗಲ್ಲಿದೆ ಅಂತ ಹೇಳಿದ್ವು. ಪಾಪ ಕಿರಣ್ ಬ್ರೋ ತುಂಬ ಶತಾಯಗತಾಯ ಪ್ರಯತ್ನ ಪಟ್ಟರು. ಇವತ್ತು ಬೇಜಾರಲ್ಲೇ ಇದ್ದಾರೆ ಅವರು. ನಾವು ಬೇಜಾರಲ್ಲೇ ಇದ್ದೀವಿ. ಯಾಕೆಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಅದು ಹೇಳ್ಕೊಳಕ್ಕಾಗಲ್ಲ ಹೆಂಗೆ ಹೊಂದಿಸಿದ್ದು ದುಡ್ಡನ್ನ ಅಂತ. ಗಾಡಿಗೆಲ್ಲ ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡು ಚೈನಾ ಅಂತ ಎಲ್ಲರಿಗೂ ಹೇಳ್ಕೊಂಡು, ಊರವ್ರಿಗೆಲ್ಲ ಫ್ರೆಂಡ್ಸ್ಗೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಕೊಂಡು, ಅದು ಅವಮಾನಕ್ಕಿಂತ ಒಂಥರ ಫೀಲ್ ಅದು. ನೇಪಾಳ ನಮ್ಮ ಐಟ್ನರಿಲಿ ಇದ್ದಿದ್ದು ಒಂದೇ ದಿನ. ನೇಪಾಳನೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು. ನೇಪಾಳ ಇರಲೇ ಇಲ್ಲ ಐಟ್ನರಿಲಿ. ಒಂದೇ ದಿನ ಬರೀ ಕಠ್ಮಂಡು ಅಂತ ಇದ್ದಿದ್ದು ಅಷ್ಟೇ. ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು. ಬಟ್ ಬೇಸರ ಸಂಗತಿ ಅಂತಂದರೆ ನಮಗೆ ಚೈನಾ ಎಂಟ್ರಿ ಆಗಲಿಲ್ಲ. ಚೈನಾ ಎಂಟ್ರಿ ಯಾಕೆ ಆಗ್ತಿಲ್ಲ ಅಂತಂದರೆ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಿದ್ದಾರೆ ಇಂಡಿಯಾಗೂ ಮತ್ತು ಚೈನಾಗೂ. ಅದರಿಂದ ಜೊತೆಗೆ ಇದು ಸೀಸನ್ ಬಂದು ಮಾನಸ ಸರೋವರ ಸೀಸನ್ ಅಂತೆ. ಮಾನಸ ಸರೋವರಕ್ಕೆ ಹೋಗೋ ಯಾತ್ರಿಗಳು, ಕೈಲಾಸ ಪರ್ವತಕ್ಕೆ ಹೋಗೋ ಯಾತ್ರಿಗಳು ತುಂಬ ಇರೋದ್ರಿಂದ, ಅದು ಚೈನಾಕ್ಕೆ ಬರೋದ್ರಿಂದ ಇಷ್ಟು ಅಂತ ಸೀಮಿತ ಮಾಡಿಬಿಟ್ಟಿದ್ದಾರೆ. ಒಂದು ದಿನಕ್ಕೆ ಇಷ್ಟು ಸೀಟು, ಇಲ್ಲ ತಿಂಗಳಿಗೆ ಇಷ್ಟು ಸೀಟು ಅಂತ ಏನೋ ಸೀಮಿತ ಮಾಡಿಬಿಟ್ಟಿದ್ದಾರಂತೆ. ಅದರಿಂದ ಮಾನಸ ಸರೋವರಕ್ಕೆ ಹೋಗೋರು, ಕೈಲಾಸನಾಥಕ್ಕೆ ಹೋಗೋರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಿದ್ದಾರೆ. ಟಿಬೇಟ್ಗೆ ಹೋಗೋರಿಗೆ ಬಿಡು ಆಮೇಲೆ ಕೊಡೋಣ ಅಂತಾರೆ, ಪೆಂಡಿಂಗ್ ಉಳಿಸ್ತಾ ಇದ್ದಾರೆ. ಅದಕ್ಕೆ ಸಿಲ್ಲಿ ರೀಸನ್ಗಳು ಕೊಡ್ತಾ ಇದ್ದಾರೆ. ರೀಸನ್ ಬಂದು ನೀವು ನೇಪಾಳದ ಕರೆಂಟ್ ಅಡ್ರೆಸ್ ಕೊಡಿ, ವಾಸಸ್ಥಳ ದೃಢೀಕರಣ ಪತ್ರ ಕೊಡಿ ಅಂತ ಕೇಳ್ತಿದ್ದಾರೆ. ನಾವು ನೇಪಾಳದ ಕೊಡೋಕ್ಕೂ ಆಗಲ್ಲ, ಅದು ಫೋರ್ಜರಿ ಮಾಡೋಕ್ಕೂ ಆಗಲ್ಲ. ಮಾಡಿಬಿಟ್ರು ಅದು ತಿರ್ಗಾ ನಮ್ಮದೇ ತಪ್ಪಾಗ್ಬಿಡುತ್ತೆ. ಅದರಿಂದ ಇನ್ನೂ ಪೆಂಡಿಂಗಲ್ಲೇ ಇದೆ ಅಂದ್ಬಿಟ್ಟು ನಾವಿನ್ನೂ ಜಾಸ್ತಿ ದಿನವೂ ಕಾಯೋಕ್ಕಾಗಲ್ಲ. ಯಾಕೆಂದರೆ ಪರ್ ಡೇ ಇಂಡಿಯನ್ ಕರೆನ್ಸಿಲಿ ಮಿನಿಮಮ್ 4,000 ರಿಂದ 5,000 ಖರ್ಚಾಗ್ತಿದೆ. ಆ ಬಿಸ್ನೆಸ್ ಎಲ್ಲ ಊರಲ್ಲಿ ಬಿಟ್ಬಿಟ್ಟು 4,000 ರಿಂದ 5,000 ಖರ್ಚು ಮಾಡ್ಕೊಂಡು ಇಲ್ಲಿ ಕೂರೋ ಅಷ್ಟು ನಾವು ಸಾವುಕಾರರು ಅಲ್ಲ. ನಾನು ದುಡಿದ್ರೆ
ಜನ್ರೇಟ್ ಆಗೋಷ್ಟು ದೊಡ್ಡ ಯೂಟ್ಯೂಬರು ನಾನಲ್ಲ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಹಕಾರ, ಸಮ್ಮತ, ಪ್ರೋತ್ಸಾಹ ಎಲ್ಲ ಇದ್ದರೆ ಮುಂದೊಂದು ದಿನಕ್ಕೆ ಯೂಟ್ಯೂಬಿಂದನೇ ಅರ್ನಿಂಗ್ ಮಾಡಿ ಯೂಟ್ಯೂಬ್ ಅಮೌಂಟಲ್ಲೇ ಸುತ್ತಾಡೋ ಥರ ಆಗಲಿ. ಬಟ್ ಈಗ ಸದ್ಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಯಾಕೆಂದರೆ ಆಲ್ರೆಡಿ ನಮಗೀಗ 29th ಅಂದರೆ 29th 12 ಅಂದರೆ ನಾವು ಬಿಟ್ಟು ಹೆಚ್ಚು ಕಮ್ಮಿ 16 ದಿನ ಆಯಿತು. 16 ದಿನ ಅಂದರೆ 12 ದಿನ ನಾವು ನೇಪಾಳಲ್ಲೇ ಕಳೆದುಬಿಟ್ಟಿದ್ದೀವಿ. ಅದ್ರ ಮೇಲೂ ಇನ್ನು ನೇಪಾಳಲ್ಲಿ ಏನು ನೋಡೋಕ್ಕಾಗುತ್ತೆ? ನೋಡೋ ಪ್ಲೇಸ್ಗಳು ಕಮ್ಮಿನೇ. ಒಂದೊಂದೇ ಸಣ್ಣ ಪ್ಲೇಸ್ಗಳನ್ನೂ ಕವರ್ ಮಾಡ್ತಾ ಹೋಗ್ತಿದ್ದೀವಿ. ಈ ಕೂರ್ಗ ಯಾರೂ ನೋಡೋದೇ ಇಲ್ಲ ಅಂಥ ಪ್ಲೇಸ್ಗೂ ಬಂದು. ಇದು ಮೇಯ್ನ್ ಒಂದು ಪ್ರಾಬ್ಲಮ್ಮು. ರಿಟರ್ನ್ ಈಗ ಲುಂಬಿನಿಗೆ ಹೋಗ್ತಿದ್ದೀವಿ. ಇವತ್ತು ಸಂಜೆವರೆಗೂ ಏನಾದರೂ ವೀಸಾ ಬಂದರೆ ಎಲ್ಲರೂ ರಿಟರ್ನ್ ಆಗೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಒಂದು 300 ಕಿಲೋಮೀಟ್ರ್ ಹೊರಟೋಗಿರ್ತೀವಿ ಬಾರ್ಡ್ರ್. ಅದಕ್ಕೆ ಪರವಾಗಿಲ್ಲ, 300 ಕಿಲೋಮೀಟ್ರ್ ರಿಟರ್ನ್ ಹೊಡೆಯೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಸಂಜೆವರೆಗೂ ಬರಲಿಲ್ಲ ಅಂತಂದರೆ ವಿಧಿ ಇಲ್ಲ, ರಿಟರ್ನ್ ನಾವು ಇಂಡಿಯಾ ಕಡೆ ಬರಲೇಬೇಕು. ಇದು ಮೇಯ್ನ್ ಅಪ್ಡೇಟು. ಬಟ್ ಹೋಪ್ ಇವತ್ತು ಸಂಜೆವರೆಗೂ ಬರ್ಬೋದು ಅಂತ ಹೋಪ್ ಮಾಡೋಣ. ಅಕಸ್ಮಾತ್ ವೀಸಾ ಬಂದ್ಬಿಟ್ರೆ ಅದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಬೇಜಾರು ಎಲ್ರಿಗೂ ಆಗ್ತಿದೆ, 6 ಜನಕ್ಕೂ ಆಗ್ತಿದೆ. ಕಿರಣ್ ಬ್ರೋದು ಇದೇ ಫಸ್ಟು ಇಂಟರ್ನ್ಯಾಷನಲ್ ಟ್ರಿಪ್ಪು ಕಾರಲ್ಲಿ. ಅದುವೇ ಇದೊಂಥರ ಸಾಧನೆ ಆಗ್ತಿತ್ತು. ಒಬ್ಬ ಆರ್ಗನೈಸರು 4 ಕಾರ್ನ ಕರ್ಕೊಂಡು ಬಾರ್ಡ್ರ್ ದಾಟಿಸ್ತಾನೆ ಅಂದರೆ ಒಂದು ಕರ್ನಾಟಕದಿಂದ ಇದೊಂಥರ ಅವ್ರಿಗೂ ಹೆಮ್ಮೆ, ಸಾಧನೆ ಆಗ್ತಿತ್ತು. ಬಿಸ್ನೆಸ್ ಅವ್ರಿಗೂ ಮುಂದಕ್ಕೆ ಗ್ರೋತ್ ಆಗ್ತಿತ್ತು. ಏನು ಮಾಡೋಕ್ಕಾಗಲ್ಲ. ಅವ್ರು ತೊಗೊಂಡ್ರೆ ಡಿಸಿಷನ್ ಸ್ವಲ್ಪ ತಪ್ಪು ಅಂತ ಅನಿಸುತ್ತೆ. ಅಂದರೆ ನನ್ನ ಅನಿಸಿಕೆ ತಪ್ಪು ಅಂತಂದರೆ, ಈ ಚೈನಾ ಬಿಟ್ಟು ಬೇರೆ ದೇಶ ತಗೊಡ್ಬೇಕಾಯ್ತು. ಈ ಚೈನಾದವರು ಇಷ್ಟೊಂದು ಹಿಂಸೆ ಕೊಡ್ತಾರೆ ಅಂತ ಅವ್ರಿಗೆ ಗೊತ್ತಿದ್ದಾಗ ಚೈನಾ ಬಿಟ್ಟು ಯಾವ್ದಾರು ಬೇರೆ ದೇಶ ತಗೊಬಿಟ್ಟಿದ್ರೆ ಆರಾಮಾಗಿ ವೀಸಾ ಸಿಕ್ಬಿಡ್ತಿತ್ತು ಇವರಿಗೆ. ವೀಸಾನು ಸಿಕ್ಬಿಡ್ತಿತ್ತು, ಎಂಟ್ರಿನೂ ಮಾಡ್ಬೋದಿತ್ತು. ಬಟ್ ಇದೇನು ಅಂತಂದರೆ ಒಂದು ಡ್ರೀಮ್ ಡೆಸ್ಟಿನಿ. ಚೈನಾ ಅಂದರೆ ಟಿಬೆಟ್ ದಲೈ ಲಾಮಾ ಅವರವರು ಲಾಸಾ ನೋಡೋದೇ ಒಂದು ಡ್ರೀಮ್ ಡೆಸ್ಟಿನಿ. ಎಲ್ಲ ಇಂಡಿಯನ್ಸ್ಗೂ ಅದು ಸಿಗಲ್ಲ. ಅವರು ಅದೇ ಇಂಟೆನ್ಷನಲ್ಲೇ ಎಲ್ರಿಗೂ ಲಾಸಾ ತೋರಿಸೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಮಾಡಿದ್ದವ್ರು. ಬಟ್ ನಮ್ಮ ಟೀಮ್ ಹೇಗಿದೆ ಅಂತಂದರೆ 6 ಜನ ಸಹಮತದಲ್ಲಿದ್ದಾರೆ. ಒಬ್ಬರು ಒಳಗಡೆ ಬೇಜಾರು ಇಲ್ಲದೆ ಇರಲಿ, ಅಲ್ಲಲ್ಲೇ ಅವ್ರವ್ರೇ ಸಮಾಧಾನ ಮಾಡಿಕೊಂಡು ಟೀಮ್ ಒಗ್ಗಟ್ಟಲ್ಲಿದೆ. ಯಾರೂ ಬೇಜಾರು ಮಾಡ್ಕೋತಿಲ್ಲ, ಖುಷಿಯಲ್ಲಿದ್ದಾರೆ. ಅದೇ ನಮ್ಮ ಪ್ಲಸ್ ಪಾಯಿಂಟು, ಪ್ಲಸ್ ನಮ್ಮ ಸ್ಟ್ರೆಂತು. ಕೆಲವು ಟೀಮ್ಗಳೇನಾಗುತ್ತೆ ಅವರವರಲ್ಲೇ ಒಡ್ಕುಂಟಾಗೋಗುತ್ತೆ. ಆ ಒಡಕು ನಮ್ಮಲ್ಲಿ ಉಂಟಾಗ್ತಿಲ್ಲ. ನಾವು ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರೋರು. ಇಬ್ಬರು ಮಂಡ್ಯದಿಂದ ಬಂದಿರೋರು, ಒಬ್ಬರು ಬೆಂಗಳೂರು, ಒಬ್ಬರು ಟಿ ನರಸೀಪುರ, ನಾನು ಮೈಸೂರು, ಕಿರಣ್ ಬೆಂಗಳೂರು. ಬಟ್ ಆ್ಯಕ್ಚುಲಿ ಕಿರಣ್ ಬಂದು ಚಾಮರಾಜನಗರ. ಇಷ್ಟೂ ಬೇರೆ ಬೇರೆ ಊರುಗಳಿಂದ ಬಂದು ಸೇರಿಕೊಂಡು, ಅದು ನಮ್ಮದೆಲ್ಲ ಹೊಸ ಪರಿಚಯ ಬೇರೆ. ಎಲ್ಲೂ ಒಂದು ಮುನ್ಸಾಗಲಿ ಒಂದು ಜಗಳ ಆಗಲಿ ಏನೂ ಇಲ್ಲ. ಒಡಂಬಡಿಕೆ ತುಂಬ ಚೆನ್ನಾಗಿದೆ ಎಲ್ರಿಗೂ. ಅದೇ ನಮ್ಮ ಪ್ಲಸ್ ಪಾಯಿಂಟು. ಆಮೇಲೆ ಇನ್ನೊಂದು 2 ಕೆಲವರು ಕಾಮೆಂಟಲ್ಲಿ ಹೇಳಿದ್ರಿ, ಬ್ರೋ ಯುದ್ಧಕ್ಕೆ ಓಡೋ ಥರ ವೀಡಿಯೋ ಮಾಡ್ತಿದ್ರಿ, ಸ್ವಲ್ಪ ನಿಂತು ವೀಡಿಯೋ ಮಾಡಿ ಅಂತ. ಆ್ಯಕ್ಚುಲಿ ಬ್ರೋ ನೋಡಿ, ಕಾರಲ್ಲಿ ಬೈಕ್ ಆದರೆ ಏನಂದರೆ ಅದು ಮೌಂಟ್ ಆಗೋಗಿರುತ್ತೆ. ಕಾರಲ್ಲಿ ನೋಡಿ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ನಡಿಬೇಕಾದ್ರೆ ಅಷ್ಟೇ ಕೈಯಲ್ಲಿ ಹಿಡ್ಕೊಂಡು ಓಡ್ತಿರ್ತೀನಿ. ಜೊತೆಗೆ ನಾನು ಹೊಸಬ, ಅದು ಪ್ರಾಬ್ಲಮ್ಮೇ. ಜೊತೆ ಕೈಯಲ್ಲಿ ಹಿಡ್ಕೊಂಡು ನೋಡಿ ಡ್ರೈವಿಂಗ್ ಮಾಡ್ತಿದ್ದಾಗ ಸ್ಟೇರಿಂಗ್ ಹಿಡ್ಕೊಂಡು ಕಾಲು ಕ್ಲಚ್ಚು ಎಕ್ಸ್ಲೇಟ್ರ್ ಎಲ್ಲ ಕೊಡಬೇಕು. ಆ ಕಡೆ ಈ ಕಡೆ ವೈಬ್ರೇಷನ್ ಆಗೇ ಆಗುತ್ತೆ. ನೆಕ್ಸ್ಟು ಬರ್ತಾ ಅಪ್ಡೇಟ್ ಆಗೇ ಆಗ್ತೀನಿ, ಆಗಲ್ಲ ಅಂತಲ್ಲ. ಹೊಸ್ತಲ್ವಾ, ನನಗೂ ಅಷ್ಟು ಗೊತ್ತಾಗ್ತಿಲ್ಲ. ಎಲ್ಲ ಎಕ್ವಿಪ್ಮೆಂಟ್ಸು ನಾನು ಹೊಸ್ದೇ ತೊಗೊಂಡಿರೋದು. ಪ್ಲೀಸ್ ನಿಮ್ಮ ಸಹಮತ ನನಗಿರಬೇಕು. ಅದೊಂದು. ಇನ್ನೊಂದು ಬಂದು ಏನಂದರು, ನಿಮ್ಮದು ಮೀಮ್ಸ್ ಜಾಸ್ತಿ ಆಗ್ತಿದೆ ಅಂತ. ನನಗೆ ಅದಕ್ಕೂ ಮೊದಲು ಕೆಲವು ವೀಡಿಯೋಗಳಲ್ಲಿ ಮೀಮ್ಸ್ ಹಾಕಿ ಅಂತಲೂ ಕೆಲವ್ರು ಹೇಳಿದರು. ಮೀಮ್ಸ್ ಹಾಕಿ ನೋಡೋಕೆ ಚೆನ್ನಾಗಿರುತ್ತೆ ಅಂತಂದ. ಆಗೇನಾಗುತ್ತೆ, ಕೆಲವು ಕೆಟಗರಿ ಜನಕ್ಕೆ ಕೆಲವು ಇಷ್ಟ ಆಗುತ್ತೆ, ಕೆಲವ್ರಿಗೆ ಮೀಮ್ಸ್ ಇಷ್ಟ ಆಗುತ್ತೆ ಅಂತಲೇ ನಾನು ಸ್ವಲ್ಪ ಮೀಮ್ಸ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಮೊದಲೆಲ್ಲ ರಾನೇ ಹಾಕ್ತಿದ್ದೆ, ಆಗ ಮೀಮ್ಸ್ ಹಾಕಿದ್ರು. ಮೀಮ್ಸ್ ಹಾಕಿದ್ರೆ ಈಗ ಮೀಮ್ಸ್ ಹಾಕ್ಬೇಡಿ ಅಂತಿದ್ರಿ. ಆದಷ್ಟು ಅದನ್ನು ತಿದ್ಕೊಂಡು ಮೀಮ್ಸ್ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಆ ಕೆಟಗರಿ ಜನಕ್ಕೂ ಬೇಜಾರು ಮಾಡೋದು ಬೇಡ ಅನ್ನೋದು ಒಂದು ಉದ್ದೇಶ. ಅದು ಬಿಟ್ಟರೆ ವೀಡಿಯೋ ಕ್ವಾಲಿಟಿ, ಇನ್ನೊಬ್ರು ಕೇಳಿದ್ದು ವೀಡಿಯೋ ಕ್ವಾಲಿಟಿ 720 MBps ಬರ್ತಿದೆ ಅಂತ. ಇದು ಬಂದು ಆ್ಯಕ್ಷನ್ 6 Pro. ಇದು 4Kಲ್ಲೇ ರೆಕಾರ್ಡ್ ಆಗ್ತಿದೆ. ಬಟ್ ಅಪ್ಲೋಡ್ ಮಾಡುವಾಗ ಹೇಳಿದ್ನಲ್ಲ, ನೆಟ್ವರ್ಕ್ ಇಶ್ಯೂ. ನೆಟ್ವರ್ಕು ಇಲ್ಲಿ ಇನ್ನೂ 5Gಗೆ ಬಂದೇ ಇಲ್ಲ. ಇವರು ಯಾರೋ ನೇಪಾಳಿಯನ್ಸು ಇರೋದೇ 4G. ಆ 4Gಗೂ 1 GB ಲೆಕ್ಕದಲ್ಲಿ ನಾವು ಇಲ್ಲಿ ತೊಗೋಬೇಕು. GB ಲೆಕ್ಕದಲ್ಲಿ ತೊಗೊಂಡು ನಮಗೆ ವೈಫೈಲಾದರೂ ಸಿಕ್ಕಿದ್ರೆ ಬೇಗ ಅಪ್ಲೋಡ್ ಆಗುತ್ತೆ, ಇಲ್ಲಾಂದರೆ ನೋ ಅಪ್ಲೋಡ್. ವೈಫೈ ಪಾಪ ಎಲ್ಲ ಹೋಟೆಲು ಸಿಗ್ತಿದೆ, ನೈಟ್ ಅಪ್ಲೋಡ್ ಮಾಡ್ತಿದ್ವು. ಬಟ್ ಬೆಳಿಗ್ಗೆ ಎಲ್ಲ ನಮಗೆ ನೆಟ್ವರ್ಕೇ ಇಲ್ಲ, ಕಾಲು ಮಾಡೋಕ್ಕಾಗಲ್ಲ. ಏನಾಗ್ತಿದೆ, ಕಂಪ್ರೆಸ್ ಆಗಿ ಹೋಗ್ತಿದೆ ವೀಡಿಯೋ. ನಾವು
2K ರೆಸೊಲ್ಯೂಷನಲ್ಲಿ ನಾನು ಆ್ಯಡ್ ಮಾಡಿದ್ರು 4K ಹಾಕೋಕ್ಕಾಗಲ್ಲ. 2K ಹಾಕಿದ್ರು ಅದು ಕಂಪ್ರೆಸ್ ಆಗಿಬಿಟ್ಟು ಸ್ವಲ್ಪ ವೀಡಿಯೋ ಕ್ವಾಲಿಟಿ ಕಮ್ಮಿ ಆಗ್ತಿದೆ. ಖಂಡಿತ ನಾನು ಇಂಡಿಯಾಗೆ ರೀಚ್ ಆಗ್ತಿದ್ದಂಗೆ ನೆಕ್ಸ್ಟ್ ವೀಡಿಯೋಗಳು ಅಪ್ಡೇಟ್ ಮಾಡಿದ್ರೆ ಈಗ ಎಲ್ಲ ಆದಷ್ಟು ಕ್ವಾಲಿಟಿ ವೈಸೇ ಬರುತ್ತೆ. ಯಾಕೆಂದರೆ ಅದಕ್ಕೆ ಕಾಂಪ್ರಮೈಸ್ ಇಲ್ಲ. ಯಾವುದೋ ಲೋಕಲ್ ಫೋನಲ್ಲಿ ಏನು ನಾನು ವೀಡಿಯೋ ಮಾಡ್ತಿಲ್ಲ, ಆ್ಯಕ್ಷನ್ 6 ಪ್ರೋನೇ ತೊಗೊಂಡಿದ್ದೀನಿ, ಕಾಂಪ್ರಮೈಸ್ ಇಲ್ಲ. ಬಟ್ ಇಲ್ಲಿ ನೆಟ್ವರ್ಕ್ ಇಶ್ಯೂ ಆಗಿರೋದ್ರಿಂದ ನಿಮ್ಗೆ ಅದು ಕಂಪ್ರೆಸ್ ಆಗೋಗ್ತಿದೆ. ಸಾರಿ ಫಾರ್ ದಟ್ ಆಲ್ಸೋ. ದಯವಿಟ್ಟು ನಿಮ್ಮ ಸಹಕಾರ ಸಮ್ಮತ ಹೀಗೆ ಇರಲಿ. ನೀವು ನನ್ನನ್ನು ಬೆಳೆಸಿದ್ರೆ ಮಾತ್ರ ನಾನು ಬೆಳೆಯೋಕ್ಕಾಗೋದು. ಇಲ್ಲಾಂದರೆ ನಾನು ಯಾವುದೋ ಎಲ್ಲ ಯೂಟ್ಯೂಬರ್ಗಳ ಥರ ಕೆಲವು ಅಲ್ಲ ಮೂಲೆ ಗುಂಪಾಗಿ ಇಷ್ಟೇನೋ ಥರ ಟೂರ್ ಮುಗಿದ ತಕ್ಷಣ ಮನೆಗೆ ಹೋಗಿ ನಾರ್ಮಲ್ ನನ್ನ ಜೀವನಕ್ಕೆ ನಾನು ಅಡಿಕ್ಟ್ ಆಗಿ ಹೋಗ್ತೀನಿ. ಇದು ನನ್ನ ಪ್ಯಾಷನ್ನು. ನನ್ನ ಪ್ಯಾಷನ್ಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನನ್ನ ಜೊತೆ ನಿಮ್ಮ ಪಯಣ, ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಅದು ಚಿಕ್ಕೂರು ಇರ್ಬೋದು, ಇಲ್ಲ ದೊಡ್ಡೂರು ಇರ್ಬೋದು, ಯಾವುದೋ ಗೊತ್ತಿಲ್ಲದ ಅಜ್ಞಾತ ಪ್ರದೇಶ ಇರ್ಬೋದು, ಇಲ್ಲ ನಾರ್ಮಲ್ ನಮ್ಮ ಲೋಕಲ್ ರೋಡ್ಗಳೇ ಇರ್ಬೋದು, ಲೋಕಲ್ ಫುಡ್ ಇರ್ಬೋದು. ಅದು ಎಲ್ಲಿಗೆ ಹೋದರೂ ನಿಮ್ಮ ಜೊತೆ ನನ್ನ ಜೊತೆ ನಿಮ್ಮ ಪಯಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಿಮ್ಮ ಸಪೋರ್ಟು ಏನಿಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ಐ ನೀಡ್ ಯುವರ್ ಸಪೋರ್ಟ್. ಪ್ಲೀಸ್ ಸಪೋರ್ಟ್ ಅಸ್. ಫಾಲೋ ಮಾಡಿ. ಬೆಲ್ ಬಟನ್ ಅಂತ ಒತ್ತದನ್ನ ಮರಿದೆ ಒತ್ತಿ. ಥ್ಯಾಂಕ್ ಯು.